ಯಾರೇ ಆದರೂ ಸಹ ಆ ಕ್ರಿಸ್ತನನ್ನ ಮನಪೂರ್ವಕವಾಗಿ ಯಾರು ಮನಪೂರ್ವಕವಾಗಿ ಅಂತವರಿಗೆ ಭಗವಂತನಾದಂತಹ ಕರ್ತನು ಯೇಸು ಪ್ರಭು ಆತನು ಜೀವ ನೀಡಲು ಶಕ್ತನಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ದೀನರಿಗೆ ಕೋಟೆ, ದರಿದ್ರರಿಗೆ ರಕ್ಷಣಾ ದುರ್ಗ, ಬಿಸಿಲಿಗೆ ನೆರಳು, ಭೀಕರ ಶ್ವಾಸವು ಗೋಡೆಗೆ ಬಡಿದು ಬಿಡುವ ಬಿರುಗಾಳಿಗೆತ್ತಿರುವಾಗ ಆಶ್ರಯವು ಯೇಸು ಕ್ರಿಸ್ತನೇ ಹೌದು. ಆತನು ನಮ್ಮ ಬಂಡೆಯು, ನಮ್ಮ ಕೋಟೆಯು, ನಮ್ಮ ವಿಮೋಚಕನು, ನಮ್ಮ ದೇವರು, ನಮ್ಮ ಆಶ್ರಯ ದುರ್ಗವೂ ಆಗಿದ್ದಾನೆ. ಆತನ ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನೂ ಭಯವಿರುವುದಿಲ್ಲ. ಯಾಕಂತ ಹೇಳಿದ್ರೆ ಯಾರ್ಯಾರು ಯೇಸು ಕ್ರಿಸ್ತನನ್ನ ಆಶ್ರಯಿಸಿಕೊಂಡಿದ್ದೀರೋ ಅಂಥವರಿಗೆಲ್ಲ ಈ ಯೇಸು ಕರ್ತನು ತನ್ನ ವಿಶೇಷವಾದಂತಹ ರಕ್ಷಣಾ ಭಾಗ್ಯಕ್ಕೆ ನಿಮ್ಮನ್ನ ಕರೆಯುವಂಥವನಾಗಿದ್ದಾನೆ. ಎಲೈ ಕಷ್ಟಪಡುವವರೇ, ಹೊರಗುಂಟವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಅಯ್ಯೋ ಅಯ್ಯಪ್ಪ, ಹೆಂಗ್ ಹಿಡ್ಕೊಂಡಾರಲ್ಲ. ಒರಿಜಿನಲ್ ಕಥೆ. ನಿಮ್ಮ ಜೀವಿತ ಸಂತೃಪ್ತಿಯ ಸಾಗರವಾಗಿ, ಸಂತೋಷದ ಕಡಲಾಗಿ ರೂಪಾಂತರಗೊಳ್ಳುತ್ತದೆ. ಕಣ್ಣೀರ ಕಡಲು ಸಂತೋಷದ ಕಡಲಾಗಿ ರೂಪಾಂತರಗೊಳ್ಳುತ್ತದೆ. ಹಾಗಾದರೆ ಯೇಸು ಈಗ ನಿಮ್ಮ ಮುಂದೆ ಹಾದು ಹೋಗುತ್ತಾ ನಿಮ್ಮನ್ನ ಕೈ ಬೀಸಿ ಕರೆಯುತ್ತಿದ್ದಾನೆ. ಆತನ ಆತ್ಮಸ್ವರೂಪನಾದಂತಹ ದೇವರು, ಸರ್ವವ್ಯಾಪಿಯಾದಂತಹ ಸರ್ವಶಕ್ತನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಕಷ್ಟ ಸಂಕಷ್ಟಗಳಿಂದ ನೊಂದು ಬೆಂದು ನಿರಾಶೆಯಿಂದ ತತ್ತರಿಸುತ್ತೀರೋ, ಜೀವನ ಜಂಜಾಟದಲ್ಲಿ ನೊಂದು ಬೆಂದು ಸೊರಗಿ ಸೋತು ಹೋಗಿದ್ದೀರೋ, ನಾನಾ ರೀತಿಯಾದಂತಹ ರೋಗ ರುಜಿನಗಳಿಂದ ಕಂಗೆಟ್ಟು ಬಾಳಲ್ಲಿ ಬಾಳಿದ್ದೀರೋ, ಭಯಪಡಬೇಡಿರಿ. ಯೇಸು ಸ್ವಾಮಿ ಕೈ ಬೀಸಿ ನಿಮ್ಮನ್ನ ಕರೆಯುತ್ತಿದ್ದಾನೆ. ಸ್ವಾಮಿ ನಿಮ್ಮನ್ನ ಕೈ ಬೀಸಿ ಕರೆಯುತ್ತಿದ್ದಾನೆ. ಇಗೋ ನಾನಿದ್ದೇನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ರಕ್ಷಿಸುತ್ತೇನೆ ಎಂಬುದಾಗಿ
ಯೇಸು ಕ್ರಿಸ್ತನು ಈ ಧರೆಗೆ ಬಂದುದರ ಉದ್ದೇಶವೇ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿದ್ದಾನೆ. ಮೂಲ ಉದ್ದೇಶ ಯಾರೊಬ್ಬರೂ ಸಹ ನಾಶ ಆಗಬಾರದು, ಎಲ್ಲರೂ ಸಹ ನಿತ್ಯ ಸೌಭಾಗ್ಯಕ್ಕೆ ಬಾಧ್ಯಸ್ಥರಾಗಬೇಕು ಎಂಬುದೇ ದೇವರ ಬಯಕೆ. ಹಾಗಾಗಿ ಆ ಪ್ರೀತಿಯ ಮಹತ್ವವನ್ನ, ಅದರ ದ್ವಿತೀಯತೆಯನ್ನ ನಿಮ್ಮ ಮುಂದೆ ಈ ಎಲ್ಲ ದಾಖಲೆಗಳ ಮೂಲಕವಾಗಿ ಪ್ರತಿಬಿಂಬಿಸುತ್ತಾ ಕ್ರೈಸ್ತ ಸಮುದಾಯ ಇಡೀ ತುಮಕೂರು ನಗರಕ್ಕೋಸ್ಕರವಾಗಿ ಪ್ರಾರ್ಥಿಸುತ್ತಾ ಕ್ರಿಸ್ತನ ಪ್ರೀತಿಯ ಮಹತ್ವವನ್ನ ಈ ಮೂಲಕವಾಗಿ ನಿಮ್ಮ ಮುಂದೆ ಪ್ರಕಟಪಡಿಸುತ್ತಾ ಸಾಕ್ತಿದ್ದೇವೆ. ಯಾಕಂತ ಹೇಳಿದ್ರೆ ಯೇಸು ಕ್ರಿಸ್ತನು ಸಹ 2000 ವರ್ಷಗಳ ಹಿಂದೆ ಈ ಧರೆಯಲ್ಲಿ ಆತನು ಇರಿಸಲೇ ಆತನು ರಾಜನ ಹಾಗೆ ಕತ್ತೆ ಮರಿಯನ ಹತ್ತಿರವನಾಗಿ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಆಗಿ ಹೋದಾಗ ಇಡೀ ಜನ ಸಮುದಾಯ ದಾವೀದ ಕುಮಾರನಿಗೆ ಜಯ ಹುಸನ್ನ ಎಂಬುದಾಗಿ ಜಯಕಾರವನ್ನ ಹಾಡಿದ್ರು. ಉದ್ದೇಶ ಆ ಮೂಲಕವಾಗಿ ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗುವ ಹಾಗೆ ಈ ಮೂಲಕವಾಗಿ ಜಯಕಾರವನ್ನ ಹಾಕಿದ್ರು.